ಮಹಾಗಣಾಧಿಪತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾರ್ತೀಕ ಪುರಾಣವನ್ನು ನಾವು ಕೇಳೋಣ. ಅದರ ಮೊದಲಾಗಿ ಕಾರ್ತೀಕ ಮಾಸದಲ್ಲಿ ಸೂರ್ಯನು ತುಲಾ ರಾಶಿಯಲ್ಲಿರುವಾಗ ತಿಂಗಳು ಪೂರ ಸ್ನಾನಾನಂತರ ಹರಿಪೂಜೆ, ಪುರಾಣ ಶ್ರವಣ, ಸಂಜೆ ದೀಪಾರಾಧನೆ, ದೀಪದಾನ, ಬ್ರಾಹ್ಮಣ ಸಮಾರಾಧನೆ ಮಾಡಿ ವ್ರತ ಪೂರೈಸಬೇಕು. ಹೀಗೆ ಮಾಡಿದವರು ಶಿವ ಸನ್ನಿಧಿಯನ್ನಾಗಲಿ ಶ್ರೀ ಮಹಾವಿಷ್ಣುವಿನ ಸನ್ನಿಧಿಯನ್ನಾಗಲಿ ಸೇರುವವರು. ಶಕ್ತಿ ಸಾಮರ್ಥ್ಯಗಳಿದ್ದು ಕಾರ್ತೀಕ ವ್ರತವನ್ನಾಚರಿಸದವರು ನರಕಲೋಕವನ್ನು ಸೇರಿ ಹಲವಾರು ತೊಂದರೆಗಳಿಗೆ ಒಳಗಾಗುವರು. ಅವರು ಬಳಿಕ ಚಂಡಾಳರಾಗಿ ನಾಯಿ ನರಿಗಳಾಗಿ ಹುಟ್ಟುವರು. ಕಾರ್ತೀಕ ಮಾಸ 12 ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು. ಕಾರ್ತೀಕ ವ್ರತಾಚರಣೆ ಮಾಡಿದವರೇ ಪುಣ್ಯವಂತರು. ಕಾರ್ತೀಕ ಮಾಸದಲ್ಲಿ ದೀಪವು ಆರಿ ಹೋಗದಂತೆ ಮಾಡಿದವರು ಸರ್ವ ಪಾಪಗಳಿಂದಲೂ ವಿಮುಕ್ತರಾಗುವರು. ಕಾರ್ತೀಕ ಮಾಸದಲ್ಲಿ ಯಾವ ಮಾನವನೇ ಆಗಲಿ ಗೋದಾನ, ಭೂದಾನ, ಸುವರ್ಣದಾನ, ಗೃಹದಾನ, ಕನ್ಯಾದಾನ, ವೃಷಭೋತ್ಸರ್ಜನ ಇವು ಯಾವುದನ್ನೇ ಮಾಡಿದರೂ ಮಹಾಪುಣ್ಯಶಾಲಿಗಳಾಗಿ ಮೋಕ್ಷ ಹೊಂದುವರು. ಅಂಥವರು ಇಹಲೋಕದಲ್ಲಿ ಎಲ್ಲ ಸುಖಗಳನ್ನೂ ಅನುಭವಿಸಿ ಕಡೆಗೆ ವೈಕುಂಠವನ್ನು ಸೇರುವರು. ಕಾರ್ತೀಕ ಪುರಾಣದಿಂದ ಅಧ್ಯಾಯ 1. ಕಾರ್ತೀಕ ಮಾಸ ಮಹಿಮೆ ಮತ್ತು ಕಾರ್ತೀಕ ವ್ರತ. ಒಮ್ಮೆ ಸಕಲ ಪುರಾಣಗಳನ್ನೂ ತಿಳಿದ ಸೂತ ಪುರಾಣಿಕರನ್ನು ಶೌನಕಾದಿ ಮುನಿಗಳು, ಮುನೀಂದ್ರ, ನೀವು ನಮಗೆ ಕಾರ್ತೀಕ ಮಾಸ ಮಹಾತ್ಮೆ ಹಾಗೂ ಕಾರ್ತೀಕ ವ್ರತ ವಿಧಾನವನ್ನು ತಿಳಿಸಿ ನಮಗೆಲ್ಲ ಆನಂದವನ್ನುಂಟು ಮಾಡಬೇಕು ಎಂದು ಪ್ರಾರ್ಥಿಸಿದರು. ಪವಿತ್ರ ಭೂಮಿ ಎನಿಸಿರುವ ಭಾರತ ಭೂಮಿಯ ಮೇಲೆ ಮುನಿಗಳಿಂದ ತುಂಬಿಕೊಂಡಿರುವ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳು ಸೂತರನ್ನು ಈ ರೀತಿಯಾಗಿ ಪ್ರಾರ್ಥಿಸಲು ಸೂತ ಪುರಾಣಿಕರು ಸಂತೋಷದಿಂದ ಮಾತನಾಡಿ, ಶೌನಕಾದಿ ಮುನಿಗಳೇ, ನಿಮ್ಮ ಆಸಕ್ತಿಯನ್ನು ಕಂಡು ಮಹದಾನಂದವಾಯಿತು. ಪುಣ್ಯಕಥೆಗಳನ್ನು ಕೇಳುವುದು ಪುಣ್ಯದ ಕೆಲಸ. ಈಗ ನೀವು ಕೇಳಬಯಸುವುದು ಕಾರ್ತೀಕ ಮಹಾತ್ಮೆಯನ್ನು. ಹಿಂದೆ ಬ್ರಹ್ಮದೇವನು ನಾರದ ಮಹರ್ಷಿಗೂ ಮಹಾವಿಷ್ಣು ಆತನ ವಕ್ಷಸ್ಥಳದಲ್ಲಿ ವಾಸಿಸುವ ಲಕ್ಷ್ಮೀದೇವಿಗೂ ಕೈಲಾಸನಾಥನಾದ ಮಹಾಶಿವನು ತನ್ನ ಪ್ರಾಣವಲ್ಲಭೆಯಾದ ಗಿರಿಜೆಗೂ ಹೇಳಿದ್ದಾಗಿದೆ. ನಿಮ್ಮ ಬಯಕೆಯಂತೆ ಕಾರ್ತೀಕ ಸ್ನಾನ, ವ್ರತ ಇತ್ಯಾದಿ ವಿವರಗಳನ್ನೊಳಗೊಂಡ ಕಾರ್ತೀಕ ಮಾಸ ಮಹಾತ್ಮೆಯನ್ನು ನಾನು ನಿಮಗೆ ಹೇಳುವೆನು. ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ಕೇಳುವಂತಾಗಿರಿ ಎಂದು ಆರಂಭಿಸಿದನು. ಪೂರ್ವದಲ್ಲಿ ಋಷಿಗಳಲ್ಲೊಬ್ಬನು, 10 ಪ್ರಜಾಪತಿಗಳಲ್ಲಿ ಓರ್ವನು, ವರುಣನ ಮಗನೂ ಆದ ವಸಿಷ್ಠ ಮುನಿಯು ಗಗನ ಮಾರ್ಗದಲ್ಲಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಮಿಥಿಲಾ ನಗರವನ್ನು ಕಂಡನು. ಜನಕ ಮಹಾರಾಜನು ಮಿಥಿಲೆಯನ್ನು ಆಳುತ್ತಿದ್ದನು. ವಸಿಷ್ಠನು ರಾಜರ್ಷಿಯಾದ ಜನಕರಾಜನನ್ನು ಕಾಣಲೆಂದು ಮಿಥಿಲೆಗೆ ಬಂದನು. ಜನಕ ಮಹಾರಾಜನು ತಪಸ್ವಿಗಳಲ್ಲಿ ಶ್ರೇಷ್ಠನಾದ ವಸಿಷ್ಠ ಮುನಿಯನ್ನು ಆದರದಿಂದ ಬರಮಾಡಿಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿ ಅರ್ಘ್ಯಪಾದ್ಯಗಳನ್ನಿತ್ತು ಸತ್ಕರಿಸಿದನು. ಬಳಿಕ ಮಾತನಾಡಿ, ಮಹಾತ್ಮ, ತಮ್ಮ ಆಗಮನದಿಂದ ನಾನು, ನನ್ನ ಪ್ರಜೆಗಳು, ಮಿಥಿಲಾ ನಗರ ಎಲ್ಲರೂ ಧನ್ಯರಾದರು. ನಿಮ್ಮ ಪಾದಧೂಳಿಯ ಸ್ಪರ್ಶದಿಂದ ಈ ಅರಮನೆ ಪವಿತ್ರವಾಯಿತು. ತಾವು ಬಂದ ಉದ್ದೇಶವನ್ನು ತಿಳಿಸಿದರೆ ಶಿರಸಾವಹಿಸಿ ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳುವನು ಎಂದನು. ವಸಿಷ್ಠನು, ಜನಕ ಮಹಾರಾಜ, ನೀವೆಲ್ಲ ಕುಶಲವಲ್ಲವೇ? ನಿನ್ನಿಂದ ನಾನು ಬಯಸುವಂತೇನಿದೆ ಹೇಳು. ಇದೀಗ ನಾನು ಒಂದು ಮಹಾಯಾಗವನ್ನು ಮಾಡಲು ಉದ್ದೇಶಿಸಿದ್ದೇನೆ. ಯಾಗವೆಂದರೆ ಸಾಮಾನ್ಯವಾದ ಮಾತೆ. ಆ ಯಾಗ ನಿರ್ವಿಘ್ನವಾಗಿ ನೆರವೇರಬೇಕು. ಇದಕ್ಕೆ ಬೇಕಾಗುವ ಹಣವನ್ನು ಯಾಚಿಸಿ ನಿನ್ನಲ್ಲಿ ಬಂದಿದ್ದೇನೆ ಎಂದನು. ಆಗ ಜನಕ ಮಹಾರಾಜನು, ಮುನೀಂದ್ರ, ನಾನು ಧನ್ಯನಾದೆ. ಎಷ್ಟೇ ರಾಜ್ಯಕೋಶಗಳಿದ್ದರೇನು ಅದು ಸದ್ವಿನಿಯೋಗವಾಗದೆ ಫಲವಿಲ್ಲ.
ತಾವು ಕೈಗೊಂಡಿರುವ ಯಾಗಕ್ಕೆ ಬೇಕಾಗುವ ಧನವನ್ನು ಕೊಡಲು ನನಗೆ ಸಂತೋಷವಾಗುತ್ತದೆ. ಈ ಕಾರ್ಯದಿಂದ ನನ್ನ ಪಿತೃಗಳೂ ಸಂತೋಷಿಸುವವರು. ನನ್ನ ವಂಶದ ಉದ್ಧಾರವಾಗುವುದು. ಧನ ಸಹಾಯ ಮಾಡುವುದು ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ. ಮಹಾತ್ಮ, ಬಹುದಿನಗಳಿಂದ ನನ್ನದೊಂದು ಬಯಕೆ ಇದೆ. ಅದೇನೆಂದರೆ ಪಾಪಗಳನ್ನು ಹೋಗಲಾಡಿಸುವ, ಪುಣ್ಯವನ್ನು ತಂದುಕೊಡುವ ಕಾರ್ತೀಕ ಮಹಾತ್ಮೆಯನ್ನು ತಮ್ಮಿಂದ ಕೇಳಬೇಕೆಂದು ಆಸೆ. ಕಾರ್ತೀಕ ಮಾಸದಲ್ಲಿ ಆಚರಿಸುವ ವ್ರತದಿಂದ ಮಾನವರು ಶುಭ ಫಲಗಳನ್ನು ಹೊಂದುತ್ತಾರೆ ಎಂದು ಕೇಳಿದ್ದೇನೆ. ದಯಮಾಡಿ ನನ್ನಲ್ಲಿ ಅನುಗ್ರಹಿಸಿ ಕಾರ್ತೀಕ ಸ್ನಾನವ್ರತ ಮಹಿಮೆಗಳನ್ನು ತಿಳಿಸಬೇಕಾಗಿ ಕೋರುತ್ತೇನೆ ಎಂದನು. ವಸಿಷ್ಠನು ಉತ್ತರಿಸುತ್ತಾ, ನಿನ್ನ ಅಪೇಕ್ಷೆ ಸಾಧುವಾದುದಾಗಿದೆ. ಯಾವಾಗ ನೀನು ಕಾರ್ತೀಕ ಮಹಿಮೆಯನ್ನು ಕೇಳುವ ಬಯಕೆ ಮೂಡಿಸಿಕೊಂಡೆಯೋ ಆಗಲೇ ನೀನು ಪುಣ್ಯಭಾಜನನಾದೆ. ನಿನ್ನಂತಹ ರಾಜರ್ಷಿಗೆ ಕಾರ್ತೀಕ ಮಹಾತ್ಮೆಯನ್ನು ಹೇಳುವುದೇ ಸಂತೋಷವಾದ ಕೆಲಸ. ಕಾರ್ತೀಕ ಮಾಸದ ಶುಕ್ಲ ಪಾಡ್ಯಮಿಯಿಂದ ಈ ವ್ರತವನ್ನು ಆರಂಭಿಸಬೇಕು. ಅದು ಪಾಡ್ಯಮಿಯೂ ಹೌದು. ಉದಯ ಕಾಲದಲ್ಲಿ ಎದ್ದು ಸೂರ್ಯನು ತುಲಾರಾಶಿಯಲ್ಲಿರುವಾಗ ಸ್ನಾನ ಮಾಡಿ ದೇವತಾ ಪೂಜೆ ಮಾಡಿ ದಾನ ಮಾಡಿದವನಿಗೆ ಶುಭ ಫಲ ಉಂಟಾಗುವುದು. ಕಾರ್ತೀಕ ವ್ರತ ಕೈಗೊಳ್ಳುವವನು ವ್ರತಾರಂಭಕ್ಕೆ ಮೊದಲು ಕಾರ್ತೀಕ ಮಾಸದ ಅಧಿದೇವತೆಯಾದ ಕಾರ್ತೀಕ ದಾಮೋದರನಿಗೆ ನಮಸ್ಕರಿಸಿ ವ್ರತವು ಸಾಂಗವಾಗಿ ನೆರವೇರುವಂತೆ ಅನುಗ್ರಹಿಸಬೇಕೆಂದು ಮನಸಾರ ಪ್ರಾರ್ಥಿಸಬೇಕು. ಕಾರ್ತೀಕ ವ್ರತಾರಂಭದಲ್ಲಿ ಗಂಗಾ, ಗೋದಾವರಿ, ಕಾವೇರಿ, ಕೃಷ್ಣ, ನರ್ಮದೆ, ತುಂಗಭದ್ರ ಈ ಮೊದಲಾದ ಯಾವುದಾದರೂ ಒಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಕಾರ್ತೀಕ ಮಾಸದಲ್ಲಿ ಈ ಎಲ್ಲ ನದಿಗಳಲ್ಲೂ ಪಾಪನಾಶಿನಿಯಾದ ಗಂಗಾ ನದಿ ದ್ರವ ರೂಪದಲ್ಲಿರುತ್ತದೆ. ಸಮುದ್ರವೂ ಸೇರುವ ನದಿಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೇ ಆಗಿರುತ್ತದೆ. ಒಂದು ವೇಳೆ ನದಿ ಸ್ನಾನ ಮಾಡಲು ಅನುಕೂಲ ಅವಕಾಶಗಳಿಲ್ಲದಿದ್ದರೆ ಸಮೀಪದ ಕೆಲ ಕಾಲುವೆಗಳಲ್ಲಿ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಬಹುದು. ಸ್ನಾನ ಮಾಡುವಾಗ ನೀರಿನಲ್ಲಿ ಇಳಿದು ಮೊದಲು ಪೂರ್ವಕ್ಕೆ ತಿರುಗಿ ಸಂಕಲ್ಪ ಮಾಡಬೇಕು. ಬಳಿಕ ತಲೆಯ ಮೇಲೆ ಗಂಗೋದಕವನ್ನು ಪ್ರೋಕ್ಷಿಸಿಕೊಂಡು ಸ್ನಾನ ಮಾಡಬೇಕು. ಸ್ನಾನಾನಂತರದಲ್ಲಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ ಬಳಿಕ ದೇವತೆ, ಋಷಿ ಹಾಗೂ ಪಿತೃದೇವತೆಗಳಿಗೆ ತರ್ಪಣ ನೀಡಬೇಕು. ನದಿ ದಡ ಸೇರುವ ಮೊದಲು 3 ಬೊಗಸೆಗಳಷ್ಟು ನೀರನ್ನು ಸೋಪಾನಗಳ ಮೇಲೆ ಚೆಲ್ಲಿ ಸೋಪಾನಗಳನ್ನೇರಿ ತೀರ ಮುಟ್ಟಬೇಕು. ಜನಕ ಮಹಾರಾಜ ಸ್ನಾನ ಮಾಡುವಾಗ ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂಬ ಶ್ಲೋಕವನ್ನು ಪಠಿಸಬೇಕು. ಸ್ನಾನಾಚರಣೆ ಮಾಡಿದ ನದಿ ಸಮೀಪದ ದೇವಾಲಯದಲ್ಲಾಗಲಿ ಮನೆಯ ಅಂಗಳದಲ್ಲಾಗಲಿ ಕಾರ್ತೀಕ ಮಹಾತ್ಮೆಯನ್ನು ಓದಬೇಕು, ಇಲ್ಲವೇ ಶ್ರವಣ ಮಾಡಬೇಕು. ಕೈಲಾದ ದಾನ ಮಾಡಿ ದೀಪಾರಾಧನೆ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಮಾಡುವ ದೀಪಾರಾಧನೆಯಿಂದ ಶುಭ ಫಲಗಳು ದೊರಕುವವು. ಹರಿಹರರನ್ನು ಪೂಜಿಸಿ ವಿಧ ವಿಧ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಬ್ರಾಹ್ಮಣ ಪೂಜೆಯು ಅತಿಥಿ ಸತ್ಕಾರವೂ ಶ್ರೇಷ್ಠ. ಸಾಯಂಕಾಲದಲ್ಲಿ ಈಶ್ವರ ದೇವಾಲಯ ಅಥವಾ ವಿಷ್ಣು ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ ಬರಬೇಕು. ದೇಗುಲದಲ್ಲಿ ಮಾಡುವ ದೀಪಾರಾಧನೆ ಶ್ರೇಷ್ಠ ಕೂಡ. ಬಳಿಕ ನಾರಾಯಣನನ್ನು ಶಿವನನ್ನು ಧ್ಯಾನಿಸಬೇಕು. ಕಾರ್ತೀಕ ಮಾಸವು ಆರಂಭವಾಗುವ ಪಾಡ್ಯದಿಂದ ಅಥವಾ ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸಿದ ದಿನದಿಂದ ಕಾರ್ತೀಕ ಬಹುಳ ಅಮಾವಾಸ್ಯೆಯವರೆಗೂ 1 ತಿಂಗಳ ಕಾಲ ಕಾರ್ತೀಕ ಸ್ನಾನ ವ್ರತ ಮಾಡಿದರೆ ವ್ರತ ಪೂರ್ಣವಾಗುವುದು. ವ್ರತದ ಅಂತ್ಯದಲ್ಲಿ ಬ್ರಾಹ್ಮಣರಿಗೆ ಭೋಜನ ನೀಡಬೇಕು. ಬಲಿಪಾಡ್ಯಮಿ, ಕಾರ್ತೀಕ ಸೋಮವಾರಗಳು, ಸರ್ವತ್ರ ಏಕಾದಶಿ, ಉತ್ಥಾನ್ ದ್ವಾದಶಿ, ವೈಕುಂಠ ಚತುರ್ದಶಿ, ಕಾರ್ತೀಕ ಶುಕ್ಲ ಹುಣ್ಣಿಮೆ, ಸರ್ವತ್ರ ಅಮಾವಾಸ್ಯೆ ಇವು ಈ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರ ದಿನಗಳು. ಕಾರ್ತೀಕ ವ್ರತವನ್ನು ಆಚರಿಸಲು ವರ್ಣಗಳ ಅಡ್ಡಿ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಲಿ, ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವ್ರತವನ್ನು ಆಚರಿಸಬಹುದಾಗಿದೆ. ಶ್ರದ್ಧಾಭಕ್ತಿಗಳಿಂದ ವ್ರತವನ್ನಾಚರಿಸಬೇಕು.
ವ್ರತಾಚರಣೆ ಮಾಡಿದವರು ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವವರು. ಇದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಅಂಗವಿಕಲರು, ದುರ್ಬಲರು, ದೀನರು, ರೋಗಿಗಳು ಹಾಗೂ ಇತರ ಆಚರಿಸಲು ಇಷ್ಟವಿಲ್ಲದವರು, ಆಚರಿಸಲಾಗದವರು, ಕಾರ್ತೀಕ ಆಚರಿಸಿದವರನ್ನು ನೋಡಿದಾಗಲಿ ಅವರೊಡನೆ ಇದ್ದಾಗಲಿ ಅದಕ್ಕೆ ತಕ್ಕಂಥ ಶುಭ ಫಲವೂ ಲಭ್ಯವಾಗುವುದು. ಕಾರ್ತೀಕ ಮಾಸ ಮಹಾತ್ಮೆಯನ್ನು ಕೇಳಿದವರು, ಪಠಿಸಿದವರು ಹರಿಯ ಸನ್ನಿಧಿಯನ್ನು ಸೇರಲು ಅರ್ಹರಾಗುವರು. ಇದು ಸತ್ಯ. ಹಿಂದೆ ಈ ವ್ರತವನ್ನಾಚರಿಸಿದವರು ಪುಣ್ಯಭಾಜನರಾಗಿ ಸತ್ಕೀರ್ತಿ ಹೊಂದಿ ವಿಷ್ಣು ಸಾಯುಜ್ಯವನ್ನು ಪಡೆದಿರುವವರು ಎಂದು ಹೇಳಿದನು ಎಂಬಲ್ಲಿಗೆ ಅಧ್ಯಾಯ 1 ಸಂಪೂರ್ಣವಾಯಿತು. ನಾಳೆ ಅಧ್ಯಾಯ 2.